ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತೆ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಸವಾಲ್ ಹಾಕಿದ್ರು. ಈಗ ಅದೇ ಕಲ್ಲಡ್ಕ ಪ್ರಭಾಕರ್ ಅವರ ಮೇಲೆ ಎಫ್ಐಆರ್ ಆಗಿದೆ. ಕಲ್ಲಡ್ಕ ಆದ್ರೂ ಅಷ್ಟೇ, ಅವರ ಅಪ್ಪ ಆದ್ರೂ ಅಷ್ಟೇ, ಕಾನೂನು ಎಲ್ರಿಗೂ ಒಂದೇ ಅಂತ ಪ್ರಿಯಾಂಕ್ ಖರ್ಗೆ ಕೊಟ್ಟ ಈ ಹೇಳಿಕೆ ಬಿಜೆಪಿಯವರನ್ನ ಮತ್ತಷ್ಟು ಕೆರಳಿಸಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಇದು ಅಬಹುದಲ್ಲ, ಕಾನೂನು ಪ್ರಕಾರ ಕ್ರಮ ತಗೋತೀವಿ. ಕಲ್ಲಡ್ಕ ಪ್ರಭಾಕರ್ ಇರ್ಬೋದು, ಅವರ ಅಪ್ಪ ಇರ್ಬೋದು. ಇಷ್ಟು ದಿನ ಆರ್ಎಸ್ಎಸ್ ಪಥ ಸಂಚಲನದ ವಿರುದ್ಧ ಹರಿಹಾಯ್ತಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ ನೇರವಾಗಿ ವಾಗ್ದಾಳಿ ಮಾಡಿದ್ದಾರೆ. ಪುತ್ತೂರಿನ ದೀಪಾವಳಿ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಹಿಂದೂ ಮುಸ್ಲಿಂ ಮಹಿಳೆಯರನ್ನ ಅವಮಾನಿಸಿ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಎಫ್ಐಆರ್ ಹಾಕಲಾಗಿದೆ. ಇನ್ನೊಂದು ಕಡೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಮಾಡೇ ಮಾಡ್ತೀವಿ, ತಾಕತ್ತಿದ್ದವರು ತಡೆಯಲಿ ಅಂತಾನೂ ಕಲ್ಲಡ್ಕ ಪ್ರಭಾಕರ್ ಭಟ್ ಸವಾಲು ಹಾಕಿದ್ರು. ಇದೇ ಎಫ್ಐಆರ್ ವಿಷಯವನ್ನ ಮುಂದಿಟ್ಕೊಂಡು ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ರು. ಹೂ ಇಸ್ ಕಲ್ಲಡ್ಕ ಪ್ರಭಾಕರ್ ಭಟ್? ಏನು ಕಾನೂನಿಗಿಂತ ದೊಡ್ಡವರೇನ್ರಿ ಅವರು? ಕಲ್ಲಡ್ಕ ಆದ್ರೂ ಅಷ್ಟೇ, ಅವರ ಅಪ್ಪನಾದ್ರೂ ಅಷ್ಟೇ, ಕಾನೂನು ಎಲ್ರಿಗೂ ಅನ್ವಯ ಅಂತ ಸಿಟ್ಟು ಹೊರ ಹಾಕಿದ್ರು. ಯಾರವರು ಕಾನೂನಿಗಿಂತ ದೊಡ್ಡವರು? ಹೂ ಇಸ್ ಕಲ್ಲಡ್ಕ ಪ್ರಭಾಕರ್ ಭಟ್? ಇದು ಅಬಹುದಲ್ಲ, ಏನು ಸಂವಿಧಾನಕ್ಕಿಂತ ದೊಡ್ಡವರಾಗ್ಬಿಟ್ರೇನ್ರಿ ಇವರೆಲ್ಲರೂ? ಮಾಡಲಿ, ನೋಡೋಣ. ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಮಾಡಲಿ, ಬೇಡ ಅಂತ ಇಲ್ಲ. ವಿತೌಟ್ ಪರ್ಮಿಷನ್ ಮಾಡೋಕ್ಕೆ ಹೋದರೆ ನಾವೇನು ಸರ್ಕಾರದವ್ರೇನು ಕತೆ ಕಾಯ್ಕೊಂಡಿದ್ದೀವ? ಶಾಖೆಗಳಲ್ಲಿ ಮಾತಾಡ್ದಂಗೆ ಪಬ್ಲಿಕ್ನಲ್ಲಿ ಮಾತಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ. ಕಲ್ಲಡ್ಕ ಪ್ರಭಾಕರ್ ಇರ್ಬೋದು, ಅವ್ರ ಅಪ್ಪ ಇರ್ಬೋದು. ಅಂದಹಾಗೆ ಪ್ರಿಯಾಂಕ್ ಖರ್ಗೆ ಕಲ್ಲಡ್ಕ ಪ್ರಭಾಕರ್ ಅವರ ಮೇಲೆ ಇರೋ ಸಿಟ್ಟನ್ನ ಹೊರ ಹಾಕಿದ್ದಾರೆ. ಅಷ್ಟಕ್ಕೂ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ಎಫ್ಐಆರ್ ಆಗಿದ್ಯಾಕೆ, ಏನಂತ ಪ್ರಚೋದನಕಾರಿ ಭಾಷಣ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ, ಪುತ್ತೂರಿನ ಉಪ್ಪಳಿಗೆಯಲ್ಲಿ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪ್ರಭಾಕರ್ ಭಟ್ ಹಿಂದೂ ಮತ್ತು ಮುಸ್ಲಿಂ ಮಹಿಳೆಯರನ್ನ ಅವಮಾನಿಸಿ ದ್ವೇಷದ ಭಾಷಣ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಭಟ್ ಅವರ ಭಾಷಣವು ಧಾರ್ಮಿಕ ದ್ವೇಷವನ್ನ ಪ್ರಚೋದಿಸುತ್ತದೆ, ಮಹಿಳೆಯರ ಘನತೆಯನ್ನ ಅವಮಾನಿಸುತ್ತದೆ ಮತ್ತು ಸಾರ್ವಜನಿಕ ಶಾಂತಿಗೆ ಧಕ್ಕೆ ತರುತ್ತೆ ಅಂತ ಈಶ್ವರಿ ಪದ್ಮುಂಜ ಅನ್ನೋರು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಅಕ್ಟೋಬರ್ 20ರಂದು ಭಾಷಣ ಮಾಡಿದ್ದು ನಿನ್ನೆ ದೂರು ಸಲ್ಲಿಸುತ್ತಿದ್ದಂತೆ ಎಫ್ಐಆರ್ ಹಾಕಲಾಗಿದೆ. ಬಿಎನ್ಎಸ್ 79, 196, 290, 302 ಹಾಗೂ 35 ಕಾಲಂ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಯಾವಾಗ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ರ್ಯಾಲಿ ನಡೆಸೇ ತೀರ್ತೀವಿ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಸವಾಲೆಸಿದ್ರು, ಅಲ್ಲಿಂದ ಕಲ್ಲಡ್ಕ ಪ್ರಭಾಕರ್ ಭಟ್ ಕಾನೂನಿನಡಿ ಟಾರ್ಗೆಟ್ ಆದ್ರು. ಇನ್ನು ಇದೇ ಚಿತ್ತಾಪುರದಲ್ಲಿ ನವೆಂಬರ್ 2ಕ್ಕೆ ಆರ್ಎಸ್ಎಸ್ ಪಥ ಸಂಚಲನದ ಬಗ್ಗೆ ಪರ ವಿರೋಧದ ಚರ್ಚೆಗಳಿದ್ದಿವೆ. ಅತ್ತ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಗೊಂಡ ಕುರುಬ ಸಮಾಜ ವಿರೋಧ ಮಾಡ್ತಿದೆ. ಇತ್ತ ಪಥ ಸಂಚಲನಕ್ಕೆ ಕೋಮರಾಜ್ ಭೀಮ್ ಗೊಂಡ ಕುರುಬ ಸಂಘದಿಂದ ಬೆಂಬಲ ಸಿಕ್ಕಿದೆ. ಚಿತ್ತಾಪುರ ತಾಲೂಕಿನ ಆರ್ಎಸ್ಎಸ್ ಪಥ ಸಂಚಲನ ಸುಮಾರು ನಮ್ಮ ಆರ್ಎಸ್ಎಸ್ ಸಂಘ ಹುಟ್ಟಿ 100 ವರ್ಷ ಆಯಿತು. ಸಂಘ ಶತಾಬ್ದಿಯನ್ನು ಆಚರಣೆ ಮಾಡ್ತಾ ಇದೆ. ಆರ್ಎಸ್ಎಸ್ ಅಂದರೆ ರಾಷ್ಟ್ರಪ್ರೇಮ, ಆರ್ಎಸ್ಎಸ್ ಅಂದರೆ ಸಂಸ್ಕಾರ, ಮೌಲ್ಯ. ಆರ್ಎಸ್ಎಸ್ ಅಂತಂದರೆ ಹಿಂದೂಗಳನ್ನು ಒಗ್ಗೂಡಿಸ್ತಕ್ಕಂಥ, ದೇಶವನ್ನು ಜೋಡಿಸ್ತಕ್ಕಂಥ ಒಂದು ಸಂಘಟನೆ. ಒಂದ್ ಕಡೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಇನ್ನೊಂದು ಕಡೆ ಚಿತ್ತಾಪುರದಲ್ಲಿ ನವೆಂಬರ್ 2ಕ್ಕೆ ರ್ಯಾಲಿ ನಡೆಸಲು, ಸಮಾವೇಶ ನಡೆಸಲು 10 ಸಂಘಟನೆಗಳು ಅರ್ಜಿ ಹಾಕಿವೆ. ಇದೇ ಪ್ರಕರಣ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲೂ ವಿಚಾರಣೆ ಹಂತದಲ್ಲಿದೆ. ಹೀಗಾಗಿಯೇ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ಅವರು ಎಲ್ಲ 10 ಸಂಘಟನೆಗಳಿಗೂ ನೋಟಿಸ್ ಕೊಟ್ಟಿದ್ದಾರೆ. ಅಕ್ಟೋಬರ್ 28ರ ಬೆಳಗ್ಗೆ 11:30ಕ್ಕೆ ಶಾಂತಿ ಸಭೆಗೆ ಬರುವಂತೆ ಸೂಚನೆ ನೀಡಿದ್ದು, ಒಂದು ಸಂಘಟನೆಯಿಂದ ಗರಿಷ್ಠ 3 ಜನರು ಸಭೆಗೆ ಆಗಮಿಸುವಂತೆ ಸೂಚಿಸಲಾಗಿದೆ. ನವೆಂಬರ್ 2ಕ್ಕೆ ಚಿತ್ತಾಪುರದಲ್ಲಿ ಯಾರೆಲ್ಲ ಪಥ ಸಂಚಲನ ಮಾಡ್ತಾರೋ, ಸಮಾವೇಶ, ರ್ಯಾಲಿಗಳನ್ನ ಮಾಡ್ತಾರೋ ಗೊತ್ತಿಲ್ಲ. ಹೈಕೋರ್ಟ್ ಏನು ನಿರ್ದೇಶನ ನೀಡುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ಇದರ ಮಧ್ಯೆನೇ ಆರ್ಎಸ್ಎಸ್ ಆಸ್ತಿ ಎಷ್ಟು ಲೆಕ್ಕ ಕೊಡ್ಲಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಸವಾಲ್ ಹಾಕಿದ್ರು. ಆರ್ಎಸ್ಎಸ್ ಯಾಕೆ ನೋಂದಣಿ ಮಾಡಿಸಿಲ್ಲ ಅಂತಾನೂ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ರಿಯಾಕ್ಟ್ ಮಾಡಿದ್ರು. ಇವರೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರಲ್ಲ, ಅವೆಲ್ಲ ನೋಂದಣಿ ಆಗಿವ್ಯಾ? 100 ವರ್ಷದ ಹಿಂದೆ ರಿಜಿಸ್ಟರ್ ಯಾರು ಕೇಳಿಲ್ಲ, ಈಗ ಇವ್ರು ಯಾರು ಕೇಳೋಕೆ? ಇವ್ರೇನ್ ಮಾಡ್ತಾರೋ ಮಾಡ್ಲಿ, 2 ವರ್ಷ ಹಾರಾಡ್ತಾರೆ, ಆಮೇಲೆ ನಾವೇ ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿದ್ದಾರೆ. ಇದು ರಿಜಿಸ್ಟರ್ಡೇ ಇಲ್ಲ ಸ್ವಾಮಿ, ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಕೇಳ್ತಾ ಇರೋದು, ಹೌದಾ ಇಲ್ಲ? ಈಗ ರಿಜಿಸ್ಟರ್ಡೇ ಇಲ್ಲ ಅಂದರೆ ಬಿಲ್ಡಿಂಗ್ ಅವ್ರ ಹೆಸರಲ್ಲಿ ಇರ್ತದ? ರಿಜಿಸ್ಟರ್ಡೇ ಇಲ್ಲ ಅಂದರೆ ಪರ್ಮಿಷನ್ ಯಾರ ಹೆಸರಲ್ಲಿ ಕೊಡ್ಬೇಕು ನಾವು? ರಿಜಿಸ್ಟರ್ಡೇ ಇಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ ಇರುತ್ತಾ? ನಮ್ಮ ಪ್ರಶ್ನೆನೂ ಅದೇ ಇಲ್ಲ.
ಅವರಿಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಇದು ಬಂದರೆ ಅಷ್ಟೊಂದು ಜನ ವಾಲಂಟಿಯರ್ ಕೊಡ್ತಾರಾ? ಎಷ್ಟು ಜನ ಕೊಡೋಕ್ಕೆ ಸಾಧ್ಯ? ನೀವೇ ಹೇಳಿ. ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ನಡೆಸಿರ್ಬೇಕಲ್ವ? ಆ ದೇಣಿಗೆಯಲ್ಲಿ ಏನು ಬಂದರೂ ಕೂಡ ಅಕೌಂಟೆಡ್ ಇರಬೇಕಲ್ಲ. ನಾವು ಅದೇ ಕೇಳ್ತಾ ಇರೋದು, ಅವರು ಅದೇ ಹೇಳ್ತಾ ಇರೋದು. ಇವರೆಲ್ಲ ಭ್ರಷ್ಟಾಚಾರ ಮಾಡ್ಯಾರಲ್ಲ, ಅವೆಲ್ಲ ನೋಂದಣಿ ಆಗ್ಯಾವತ್ತಾನ? ಇಟ್ಟೆಲ್ಲ ದೇಶ ಲೂಟಿ ಮಾಡ್ಯಾರಲ್ಲ, ಇವೆಲ್ಲ ನಾ ಇಟ್ಟು ಭ್ರಷ್ಟಾಚಾರ ಮಾಡಿದ್ದು ಎಲ್ಲರೇ ರಿಜಿಸ್ಟರ್ ತೋರ್ಸ್ಯಾರ? ಸುಮ್ಮನೆ ಏನಾರ ಅದ್ರ ನೋಂದಣಿ ಬಗ್ಗೆ 100 ವರ್ಷದಿಂದ ಯಾರು ಕೇಳಲ್ಲ, ಇವ್ರು ಯಾರು ಕೇಳೋರು? ನೋಡ್ರಿ, ಅವ್ರು ಏನು ಮಾಡ್ತಾರೆ ಮಾಡಲಿ, ಇನ್ನೊಂದು 2 ವರ್ಷ ಹಾರಾಡ್ತಾರೆ, ಮುಂದೆ ನಾವು ಬರ್ತೀವಿ. ಆರ್ಎಸ್ಎಸ್ ಸಂಘದ ಶತಮಾನೋತ್ಸವ ಸಂಭ್ರಮದಲ್ಲಿ ಎದ್ದಿರೋ ಈ ವಿವಾದ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಆದರೆ ಚಿತ್ತಾಪುರದಲ್ಲಿ ಮಾತ್ರ ಆರ್ಎಸ್ಎಸ್ ಪಥಸಂಚಲನ ವಿಷಯ ರಾಷ್ಟ್ರಮಟ್ಟದಲ್ಲಿ ವಿವಾದ ಎಬ್ಬಿಸಿದೆ. ಬಟ್ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾತ್ರ ಆರ್ಎಸ್ಎಸ್ ಪಥಸಂಚಲನ ಶಾಂತಿಯುತವಾಗಿ ನಡೆದಿದೆ. ಇವತ್ತು ಕೋಲಾರದ ಮಾಲೂರಿನಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಿತು. ಬಿಜೆಪಿಯ ಮುನಿಸ್ವಾಮಿ ಸೇರಿದಂತೆ 4,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿದ್ರು. ಸಾರ್ವಜನಿಕರು ಜೆಸಿಬಿ ಮೂಲಕ ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಹೂಮಾಳೆ ಸುರಿಸಿದ್ರು. ಪೊಲೀಸರು ಮುನ್ನೆಚ್ಚರಿಕೆಯಾಗಿ ಭದ್ರತೆಯನ್ನೂ ನೀಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.